ಪ್ರೀತಿಯ ಸ್ವಾಗತ. ಇವತ್ತಿನ ರೆಸಿಪಿ ಬ್ಯಾಚುಲರ್ಸ್ ಚಿಕನ್ ಫ್ರೈ. ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ಮಸಾಲೆ ರುಬ್ದನೆ ಇವತ್ತು ಬ್ಯಾಚುಲರ್ಸ್ ಎಲ್ಲ ಈಸಿಯಾಗಿ ಮಾಡ್ಕೊಳ್ಬಹುದು. ಹಾಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಎಷ್ಟು ಬೇಗ ಆಗುತ್ತೆ ಅಂತಂದರೆ ನೀವೇ ನೋಡ್ತೀರಾ, ಅಷ್ಟು ಬೇಗ ಆಗುತ್ತೆ. ಕಾಂಬಿನೇಷನ್ ಆಗಿ ಸೆಟ್ ದೋಸೆ ಮಾಡೋದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದೆ, ಪ್ಲೀಸ್ ಎಂಡ್ ತನಕ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೂ ಗೊತ್ತಾಗಲ್ವಲ್ಲ ಹೇಗೆ ಮಾಡಿದ್ದೀವಿ ಅಂತ ಹೇಳಿ. ಸ್ಟಾರ್ಟ್ ಮಾಡೋಣ ವಿಡಿಯೋ. ನನ್ನ ವಿಡಿಯೋಸ್ಗೆ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ರಿಯಲಿ ತುಂಬ ಖುಷಿ ಆಗುತ್ತೆ ನನಗೆ. ನೆಕ್ಸ್ಟ್ ವಿಡಿಯೋಸ್ ಮಾಡೋದಕ್ಕೂ ನಮಗೆ ಒಂದು ಹೋಪ್ ಬರುತ್ತೆ. ಈಗ ನಾನು ಚಿಕನ್ 1/2 kg ಚಿಕನನ್ನು ತೊಗೊಂಡಿದ್ದೆ. ಸೊ 2 ಸ್ಪೂನ್ ಆಗೋಷ್ಟು ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ. ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಅದಕ್ಕೆ 1 ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ಳೋಣ. ಈಗ ಫ್ಲೇವರ್ಗೆ ಚಕ್ಕೆ ಮತ್ತು ಲವಂಗ, ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಫ್ಲೇವರ್ಗೆ ನಾನಿಲ್ಲಿ ಯಾವುದೇ ಮಸಾಲೆ ರುಬ್ಬಿ ಮಾಡ್ತಾ ಇಲ್ಲ. ಸೊ ಹಸಿಮೆಣಸಿನ್ಕಾಯಿ 2 ಸೇರಿಸ್ತಾ ಇದ್ದೀನಿ. ಅದನ್ನು ಕಟ್ ಮಾಡಿಲ್ಲ, ಹಾಗೆ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಇದರಲ್ಲಿ. ಸೊ ಅದಕ್ಕೆ ಈಗ ನಾನು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊ 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಳ್ಳೋಣ. ಎಲ್ಲವನ್ನು ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಡೋಣ. ನೋಡಿ, ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಆಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊಂಡಾಯಿತು. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಡೋಣ. ತುಂಬ ಅಂದರೆ ತುಂಬ ಈಸಿಯಾಗಿ ಆಗುತ್ತೆ ಈ ಚಿಕನ್ನು. ಈಗ ನಾನು ಚಿಕನ್ನು ಅರಿಶಿನ ಮತ್ತು ಉಪ್ಪನ್ನು ಸೇರಿಸಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಈಗ ನಾನು ಸೇರಿಸ್ತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿಕೊಂಡು ತೊಗೊಳ್ಳಿ. ನಾನು 1/2 kg ಚಿಕನ್ನಲ್ಲಿ ಬ್ಯಾಚುಲರ್ಸ್ ಚಿಕನ್ ಮಾಡ್ತಿರೋ ಅಂತಹದ್ದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಗ್ರೇವಿ ಟೈಪು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸೈಡ್ ಡಿಶ್ ಆಗೂ ಸಹ ನೀವು ತಿನ್ನಬಹುದು. ಉಪ್ಪನ್ನು ಸೇರಿಸಿದ ಮೇಲೆ ಸೈಡಲ್ಲಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಸ್ಟಾರ್ಟ್ ಆಗಿದೆ. ಇದು ಚಿಕನ್ನು ಎಣ್ಣೆಯಲ್ಲೇ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಈಗ ಸ್ಪೈಸಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನು ಧನಿಯಾ ಪೌಡರ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನು ಚಿಲ್ಲಿ ಪೌಡರು, 1/4 ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ. ಇದು ಚಿಕನ್ ಮಸಾಲ. ನಿಮಗೆ ಯಾವುದು ಚಿಕನ್ ಮಸಾಲ ಯಾವ ಫ್ಲೇವರ್ ಬೇಕೋ ಅದನ್ನು ನೀವು ಸೇರಿಸ್ಕೋಬೋದು. ಹಾಗೆ ಗರಂ ಮಸಾಲ ಅರ್ಧ ಸ್ಪೂನನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು ಸೇರಿಸಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಸೊ ಈಗ ನೀರನ್ನು ಜಾಸ್ತಿ ತೊಗೊಂಡಿಲ್ಲ ನಾನು. ಒಂದು ಚಿಕ್ಕ ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ. ನಿಮಗೆ ಗ್ರೇವಿ ಟೈಪ್ ಬೇಕಂತಂದರೆ ಜಸ್ಟ್ ನೀರನ್ನು ಕಡಿಮೆ ತೊಗೊಳ್ಳಿ. ನಿಮಗೆ ಸ್ವಲ್ಪ ತಿಳಿಯಾಗಿ ಬೇಕಂದರೆ ಸ್ವಲ್ಪ ನೀರನ್ನು ಜಾಸ್ತಿ ತೊಗೊಳ್ಬೋದು. ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಪ್ಲೇಟನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಒಂದು 7 ನಿಮಿಷ ಸಾಕು. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟೇ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಸೊ ಹಾಗಾಗಿ ಚಿಕನ್ನು ಚೆನ್ನಾಗಿ ಬೆಂದಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಈಗ ಗ್ರೇವಿ ಟೈಪು ಚೆನ್ನಾಗಿ ಆಗಿದೆ ಚಿಕನ್ನು. ನಿಮಗೆ ಈ ಟೈಮಲ್ಲಿ ಉಪ್ಪು ಖಾರ ಸಾಕಾಗಿಲ್ಲ ಅಂದರೆ ನೋಡಿಕೊಂಡು ಉಪ್ಪು ಖಾರ ತೊಗೋಬೋದು. ಸೊ ನನಗೆ ಪರ್ಫೆಕ್ಟಾಗಿ ಸರಿ ಹೋಗಿದೆ, ಹಾಗಾಗಿ ನಾನು ಉಪ್ಪು ಖಾರ ಏನೂ ಸೇರಿಸಿಲ್ಲ. ನೋಡಿದ್ರಲ್ವ, ಸರಿಯಾಗಿದೆ. ಈಗ ಗ್ರೇವಿ ಟೈಪು ಬೇಕಿತ್ತು ನನಗೆ. ಸೆಟ್ ದೋಸೆಗೆ ಮತ್ತು ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಚಿಕನ್ ರೆಡಿ ಆಯಿತು. ಈಗ ನಾನು ದೋಸೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ದೋಸೆ ಹಿಟ್ಟು ಇತ್ತು. ಹೋಟೆಲ್ ರೀತಿಯಲ್ಲಿ ನಿಮಗೆ ದೋಸೆ ಹಿಟ್ಟು ಬರಬೇಕು ಅಂತಂದರೆ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ. ಏನಪ್ಪ ಅಂತಂದರೆ ಹೋಟೆಲ್ಸಲ್ಲಿ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತಾರೆ. ನಾನಿಲ್ಲಿ ಅರ್ಧ ಸ್ಪೂನು ಶುಗರ್ನ ಆ್ಯಡ್ ಮಾಡಿದ್ದೀನಿ. ನಾನು ಫಸ್ಟೇ ಉಪ್ಪನ್ನು ಸೇರಿಸ್ಕೊಂಡಿದ್ದೆ, ಅದು ವಿಡಿಯೋ ಸ್ಕಿಪ್ ಆಗಿದೆ. 1 ಸ್ಪೂನು ಉಪ್ಪನ್ನು ಸೇರಿಸ್ಕೊಂಡಿದ್ದೆ. ನೋಡಿ, ಈ ರೀತಿ ಇರಬೇಕು ದೋಸೆ ಹಿಟ್ಟು. ತುಂಬ ತೆಳ್ಳಗಿದ್ರೂ ಸಹ ದೋಸೆ ಹಿಟ್ಟು ಚೆನ್ನಾಗಿ ದೋಸೆ ಹಾಕಲಿಕ್ಕೆ ಬರಲ್ಲ. ಸೆಟ್ ದೋಸೆಗೆ ಸ್ವಲ್ಪ ತಿಕ್ನೆಸ್ ಆಗಿ ಚೆನ್ನಾಗಿ ಇರಬೇಕು. ನೋಡಿ, ಈಗ ನಾನು ಸಕ್ಕರೆನ 1/2 ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಪುಡಿ ಮಾಡಿ ಬೇಕಾದರೂ ನೀವು ತೊಗೋಬೋದು. ಸೊ ನಾನು ಇದನ್ನೊಂದು ಸ್ವಲ್ಪ ಸಕ್ಕರೆ ಕರಗೋ ತನಕ ನೀಟಾಗಿ ಕಲಿಸ್ಕೊಳ್ಳೋಣ. ಸೊ ನೋಡಿ, ರೆಡಿ ಆಗಿದೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ನಮಗೆ ದೋಸೆ ಹಿಟ್ಟು. ನೀಟಾಗಿ ಚೆನ್ನಾಗಿ ದೋಸೆ ಅನ್ನೋದು ಬರುತ್ತೆ. ಹಾಗೆ ನೀವು ನೋಡಿರ್ತೀರ ಹೋಟೆಲ್ಸಲ್ಲೆಲ್ಲ
ತುಂಬ ಅಂದರೆ ತುಂಬ ಕಲರ್ಫುಲ್ಲಾಗಿರುತ್ತೆ ಅಲ್ವಾ. ಅದೇ ರೀತಿ ನಾವು ಮನೆಯಲ್ಲೂ ಸಹ ಮಾಡ್ಕೊಳ್ಬೋದು. ಇದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ಸಕ್ಕರೆ ಸೇರಿಸೋದ್ರಿಂದ ಕಲರ್ಫುಲ್ಲಾಗಿ ಬರುತ್ತೆ. ಸೊ ಹಾಗೆ ಮೆಂತ್ಯನೂ ಅಷ್ಟೇ, ಸ್ವಲ್ಪ ಮೆಂತ್ಯ ಕಡಲೆಬೇಳೆ ಜಾಸ್ತಿ ಸೇರಿಸ್ಕೊಳ್ಳೋದ್ರಿಂದನೂ ಅಷ್ಟೇ ಕಲರು ಚೇಂಜ್ ಆಗುತ್ತೆ. ಈಗ ನಾನು ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೆ. ಸೊ ನೋಡಿ, ಸ್ವಲ್ಪ ಎಣ್ಣೆನ ಹಚ್ಚಿ ಈಗ ದೋಸೆನ ಹಾಕ್ಕೊಂಡಿದ್ದೀನಿ. ಉರಿ ಕಡಿಮೆ ಇಟ್ಕೊಂಡು ಲಿಡ್ಡನ್ನ ಕ್ಲೋಸ್ ಮಾಡ್ಕೊಳ್ಳಿ. ದೋಸೆ ಅನ್ನೋದು ಚೆನ್ನಾಗಿ ಬರುತ್ತೆ. ಕಡಿಮೆ ಫ್ಲೇಮ್ ಇಟ್ಕೊಂಡೆ ಮಾಡ್ಕೊಳ್ಬೇಕಾಗುತ್ತೆ ನಾವು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಅಂತ ಹೇಳಿ. ಈ ರೀತಿ ಕಲರ್ ಬರಬೇಕು, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಸಹ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಬೇಡ, ಕಡಿಮೆ ಉರಿ ಇಟ್ಕೊಂಡೇ ಮಾಡ್ಕೊಳ್ಬೇಕು ಸೆಟ್ ದೋಸೆ. ತುಂಬ ಚೆನ್ನಾಗಿ ಆಗಿದೆ. ನಿಮಗೆ ಇದಕ್ಕೆ ತುಪ್ಪ ಬೇಕಂದರೆ ತುಪ್ಪ ತಗೊಳ್ಳಿ, ಇಲ್ಲ ಬಟರ್ ಬೇಕಾದರೆ ಬಟರನ್ನು ಯೂಸ್ ಮಾಡ್ಕೊಳ್ಳಿ. ಎರಡೂ ಬೇಡ ಅಂತಂದರೆ ನೀವು ಆಯಿಲನ್ನೇ ಸಹ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು. ನಾನಿಲ್ಲಿ 2 ದೋಸೆಗೆ ತುಪ್ಪ ಸೇರಿಸಿದ್ದೀನಿ, ಇನ್ನು 2 ದೋಸೆಗೆ ಜಸ್ಟ್ ಹಾಗೇ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ನಾನು ಈ ದೋಸೆ ಮಾಡ್ತಿರ್ಬೇಕಾದ್ರೆ ಆಗಲೇ ಮೊನ್ನೆ ಒಂದು ಸೋರೆಕಾಯ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದು ಸಹ ಇತ್ತು. ಅದು ಸೈಡ್ ಡಿಶ್ ಆಗಿ ನಾನು ಅದನ್ನು ಮಾಡಿದ್ದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ಹೇಳಿ. ಈ ರೀತಿ ಬರಬೇಕು ದೋಸೆ, ತುಂಬ ಸಾಫ್ಟಾಗಿ ತುಂಬ ಜ್ಯೂಸಿಯಾಗಿ ಚೆನ್ನಾಗಿ ಬಂದಿದೆ. ಚಿಕನ್ನು ಸಹ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. 2 ಡಿಶ್ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಬಾಯ್.